ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಋಷಿಗಳು ಮತ್ತು ವಿಜ್ಞಾನಿಗಳು ಇಬ್ಬರ ಕ್ಷೇತ್ರ ಬಹಳ ಭಿನ್ನ ಅಂತ ಅನ್ನಿಸ್ಬಹುದು. ಆದರೆ ಮೂಲ ಉದ್ದೇಶ ಒಂದೇ, ಮಾನವ ಕಲ್ಯಾಣ. ವಿಜ್ಞಾನಿಗಳು ತಾವು ಕಂಡುಹಿಡಿದ ವಸ್ತು ವಿಷಯ ಏನಿದೆ ಅದರ ಏಕಸ್ವಾಮ್ಯವನ್ನು, ಪೇಟೆಂಟನ್ನು ಪಡೆಯಬಹುದು. ಪೇಟೆಂಟ್ ಪಡೆದರೆ ಅವರು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳನ್ನು ಸಂಪಾದನೆ ಮಾಡಬಹುದು. ಹಾಗೆ ಅನೇಕ ಜನ ಮಾಡಿದ್ದಾರೆ. ಆದರೆ ಎಲ್ಲರೂ ಮಾಡಲಿಲ್ಲ ಅನ್ನೋದು ಒಂದು ಸಮಾಧಾನಕರ ಅಂಶ. ಹಿಂದೆ ಗಣಿಗಾರಿಕೆ ಮಾಡುವಾಗ, ಅದರಲ್ಲೂ ವಿಶೇಷವಾಗಿ ಕಲ್ಲಿದ್ದಿಲಿನ ಗಣಿಗಾರಿಕೆ ಮಾಡುವಾಗ ಗಣಿಯಲ್ಲಿ ಇದ್ದಂಥ ಕೆಲವು ಅನಿಲಗಳು ಸ್ಫೋಟಗೊಳ್ತಾ ಇದ್ವು. ಹೊತ್ತಿಕೊಂಡು ಉರಿದು ಸ್ಫೋಟಗೊಂಡಾಗ ಅನೇಕ ಕಾರ್ಮಿಕರು ಸಾಯ್ತಾ ಇದ್ದರು. ಹೇಗೆ ಇದನ್ನು ತಡೆಗಟ್ಟೋದು ಯಾರಿಗೂ ಗೊತ್ತಿರಲಿಲ್ಲ. ಕೊನೆಗೆ ಒಬ್ಬ ವಿಜ್ಞಾನಿ ಸರ್ ಹಂಫ್ರಿ ಡೇವಿ ಅಂತ, ಆತ ಅನೇಕ ವರ್ಷಗಳ ಕಾಲ ಸಂಶೋಧನೆ ಮಾಡಿ ಬಹಳ ಸುರಕ್ಷಿತವಾದ ಒಂದು ದೀಪವನ್ನು ರೂಪಿಸ್ತಾನೆ. ಅದನ್ನು ಡೇವಿಸ್ ಲ್ಯಾಂಪ್ ಅಂತ ಕರೀತೇವೆ. ಆ ಡೇವಿಸ್ ಲ್ಯಾಂಪನ್ನು ಹಿಡ್ಕೊಂಡು ನೀವು ಗುಹೆಯ ಒಳಗೆ ಹೋದರೆ ಅಲ್ಲಿ ಈ ಅಪಾಯಕಾರಿ ಅನಿಲ ಇದ್ದರೂ ಸಹ ಅದು ಬೆಂಕಿಯ ಸ್ಪರ್ಶಕ್ಕೆ ಬರೋಲ್ಲ, ಸಂಪರ್ಕಕ್ಕೆ ಬರೋಲ್ಲ. ಹಾಗಾಗಿ ಸ್ಫೋಟಗೊಳ್ಳುವ ಭೀತಿ ಇರೋದಿಲ್ಲ. ಕಾರ್ಮಿಕರು ಬಹಳ ನೆಮ್ಮದಿಯಿಂದ ಕೆಲಸವನ್ನು ಮಾಡ್ತಾಯಿದ್ರು. ಗೆಳೆಯರು ಹೇಳ್ತಾರೆ ಡೇವಿಗೆ, ಇದರ ಏಕಸ್ವಾಮ್ಯವನ್ನು ನೀನು ಪಡೆದುಕೊಂಡ್ರೆ ತುಂಬ ಹಣವನ್ನು ಸಂಪಾದನೆ ಮಾಡಬಹುದು. ಆಗ ಡೇವಿ ಹೇಳ್ತಾನೆ, ನಾವು ಏನೇ ಸಂಶೋಧನೆ ಮಾಡಿದ್ರೂ ಅದು ಮಾನವ ಕಲ್ಯಾಣಕ್ಕಾಗಿಯೇ ಹೊರತು ಮತ್ತೇನಕ್ಕೂ ಅಲ್ಲ. ನೀ ಹೇಳಿದ ಹಾಗೆ ಏಕಸ್ವಾಮ್ಯ ಮಾಡಿದ್ರೆ ತುಂಬ ಹಣ ಬರುತ್ತೆ, ಅದರಿಂದ ಏನು ಪ್ರಯೋಜನ? ಈಗಾಗಲೇ ನನ್ನ ಹತ್ರ ಸಾಕಷ್ಟು ಹಣ ಇದೆ. ಇವತ್ತು ನನ್ನ ಗಾಡಿಗೆ ಒಂದು ಕುದುರೆಯನ್ನು ಕಟ್ಟಿದ್ದೇನೆ. ಹಣವನ್ನು ಸಂಪಾದನೆ ಮಾಡಲಿಕ್ಕೆ ಶುರು ಮಾಡ್ತು ಅಂತ ಹೇಳ್ತಂದರೆ 4 ಕುದುರೆ ಕಟ್ಟಬಹುದು ಅಷ್ಟೇ. ಅದಕ್ಕಿಂತ ಹೆಚ್ಚಿನ ಉಪಯೋಗ ನನಗೆ ಇಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಹಣದ ಅಗತ್ಯ ನನಗೆ ಇಲ್ಲದೆ ಇರೋ ಕಾರಣ, ಹಣಕ್ಕಿಂತಲೂ ಮಿಗಿಲಾಗಿ ಮಾನವ ಸೇವೆ ಮುಖ್ಯ ಆಗಿರೋ ಕಾರಣ ನಾನು ಏಕಸ್ವಾಮ್ಯ ತಗೊಳ್ಳಲ್ಲ. ಯಾರು ಬೇಕಾದರೂ ಡೇವಿಸ್ ಲ್ಯಾಂಪನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡಬಹುದು ಅಂತ ಹೇಳ್ತಾನೆ. ಇದು ಬಹುದೊಡ್ಡ ಒಂದು ವಿಶಾಲ ಹೃದಯ, ಒಂದು ಮಾನವೀಯತೆಯ ಒಂದು ನಿಲುವು ಅಂತ ಹೇಳಬಹುದು. ಇತಿಹಾಸವನ್ನು ನೋಡ್ತು ಅಂದರೆ ಇಂತಹ ಇತರ ಮಹನೀಯರನ್ನು ನೋಡಬಹುದು. ಅಲೆಕ್ಸಾಂಡರ್ ಫ್ಲೆಮಿಂಗ್ ಪೆನಿಸಿಲಿನ್ ಕಂಡು ಹಿಡಿತಾನೆ, ಆದರೆ ಏಕಸ್ವಾಮ್ಯ ತಗೊಳ್ಳಲ್ಲ. ಮೇಡಮ್ ಕ್ಯೂರಿ ಅವರು ರೇಡಿಯಂ ಕಂಡು ಹಿಡಿತಾರೆ, ಅವರು ಏಕಸ್ವಾಮ್ಯ ತಗೊಳ್ಳಲ್ಲ. ಹಾಗೆಯೇ ಎಕ್ಸ್ರೇ ಅನ್ನು ಕಂಡು ಹಿಡಿದಂಥ ವಿಜ್ಞಾನಿಯೂ ಸಹ ಏಕಸ್ವಾಮ್ಯವನ್ನು ತಗೊಳ್ಳಿಕ್ಕೆ ಹೋಗಲ್ಲ. ಹಾಗಾಗಿ ಇವೆಲ್ಲವೂ ಸಹ ಇಂದಿಗೂ ಮಾನವ ಸೇವೆಯಲ್ಲಿ ತೊಡಗಿ ಬಹುದೊಡ್ಡ ರೀತಿಯಲ್ಲಿ ನೆರವನ್ನು ನೀಡ್ತಾ ಇದೆ. ಈ ವಿಜ್ಞಾನಿಗಳನ್ನು ತಂಪು ಹೊತ್ತಲ್ಲಿ ನೆನೆಸಬೇಕು. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಕವಿತಾ ನಾಯಕ್. ನಾನು ಮೂಲತಃ ಗದಗ ಜಿಲ್ಲೆಯವಳು. ಪ್ರಸ್ತುತ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಮಕ್ಕಳ ಜೊತೆ ಸಮಯ ಕಳೆಯೋದು ಮತ್ತು ಪುಸ್ತಕಗಳನ್ನು ಓದೋದು ನನ್ನ ಹವ್ಯಾಸಗಳು. ಕವಿತಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಪವನ್ನಾರ್. ನಾನು ಮಂಡ್ಯ ಜಿಲ್ಲೆಯ ಮಳವಳ್ಳಿ ಅಂತ ಮೂಲತಃ ಬಂದಿದ್ದೇನೆ. ನಾವು ವಾಸ್ತವವಾಗಿ ಬೆಂಗಳೂರಿನಲ್ಲಿ ಕೆಂಗೇರಿಯಲ್ಲಿ ವಾಸಿಸ್ತಿದ್ದೇವೆ. ನಾನು ಪ್ರಸ್ತುತ ಪ್ರಥಮ ವರ್ಷ MSc ಭೂಗೋಳಶಾಸ್ತ್ರದಲ್ಲಿ ಪದವಿಯನ್ನು ಪಡಿತಾ ಇದ್ದೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ. ನನ್ನ ಹವ್ಯಾಸ ತಟ್ಟಂತೇಳಿ ಕಾರ್ಯಕ್ರಮ ನೋಡುವುದು, ಪುಸ್ತಕಗಳು ಮತ್ತು ವಾರ್ತಾಪತ್ರಿಕೆಯನ್ನು ಓದುವುದು, ಸಂಗೀತ ಮತ್ತು ಸಿನಿಮಾಗಳನ್ನು ನೋಡುವುದು. ತುಂಬ ಸಂತೋಷ ಪವನ್. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ಮುಂದಿನ ಸ್ಪರ್ಧಿ. ನಮಸ್ಕಾರ ರೀ, ನಾನು ಉತ್ತರ ಕರ್ನಾಟಕ ಬಿಜಾಪುರಿಂದ ಬಂದಿದ್ದೇನೆ. ತೇಜಸ್ವಿನಿ ಕುಲಕರ್ಣಿ. ತೇಜಸ್ವಿನಿ, ಮುಂದುವರಿಸಿ. ನಾನು ಹೌಸ್ ವೈಫ್. ನನ್ನ ಹವ್ಯಾಸಗಳು ಚಿತ್ರಕಲೆ ಬಿಡಿಸುವುದು ಮತ್ತು ಹಾಡನ್ನು ಕೇಳುವುದು ಮತ್ತು ಹೇಳುವುದು. ತೇಜಸ್ವಿನಿ ಕುಲಕರ್ಣಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ.
ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ಬದುಕಲು ಕಲಿಯಿರಿ. 11 ಭಾಷೆಗಳಲ್ಲಿ ಪ್ರಕಟವಾದ ಈ ಪುಸ್ತಕವನ್ನು ಸ್ವಾಮಿ ಜಗದಾತ್ಮಾನಂದ ಅವರು ಬರೆದಿದ್ದಾರೆ. 4 ಲಕ್ಷಕ್ಕೂ ಹೆಚ್ಚು ಕೃತಿಗಳು ಮಾರಾಟ ಆಗಿವೆ. ಮೊದಲ ಪ್ರಶ್ನೆ ಈಗ ಬಂತು. ಪತ್ರಿಕೋದ್ಯಮ, ಸಾಹಿತ್ಯ ಮತ್ತು ಕಲೆಯ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆಯನ್ನು ಮಾಡಿದವರಿಗೆ ಪುಲಿಟ್ಜರ್ ಪ್ರಶಸ್ತಿ ದೊರೆಯುತ್ತೆ. ಇದನ್ನು ಯಾವ ಸಂಸ್ಥೆ ನೀಡ್ತಾ ಇದೆ ಅನ್ನೋದನ್ನು ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ಕೊಲಂಬಿಯಾ ವಿಶ್ವವಿದ್ಯಾನಿಲಯ, ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯ, ನ್ಯೂಯಾರ್ಕ್ ವಿಶ್ವವಿದ್ಯಾನಿಲಯ. ಮೊದಲಿಗೆ ತೇಜಸ್ವಿನಿ, ಆನಂತರ ಕವಿತಾ. ಕೊಲಂಬಿಯಾ ವಿವಿ ಮೊದಲೇ ಆಯ್ಕೆ 1 ಕೊಲಂಬಿಯಾ ವಿಶ್ವವಿದ್ಯಾನಿಲಯ ಅಂತಿದ್ದಾರೆ. ಕವಿತಾ? ಆಪ್ಷನ್ 4 ಸರ್, ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯ. ಉತ್ತರವನ್ನು ನೋಡೋಣ. ಕೊಲಂಬಿಯಾ ವಿಶ್ವವಿದ್ಯಾನಿಲಯ ಉತ್ತರ ಸರಿಯಾಗಿದೆ. ಬದುಕಲು ಕಲಿಯಿರಿ ಈ ಒಂದು ಪುಸ್ತಕವನ್ನು ತೇಜಸ್ವಿನಿ ಅವರಿಗೆ ಕೊಟ್ಟಿದ್ದೇವೆ. ಜೋಸೆಫ್ ಪುಲಿಟ್ಜರ್ ಎನ್ನುವ ವ್ಯಕ್ತಿ ಈ ಒಂದು ಪ್ರಶಸ್ತಿಯನ್ನು ಸ್ಥಾಪಿಸ್ತಾನೆ. ಹಂಗರಿ ಮೂಲದ ಅಮೆರಿಕನ್ ಪ್ರಜೆ ಈತ. ನ್ಯೂಯಾರ್ಕ್ ವರ್ಲ್ಡ್ ಮತ್ತು ಲೂಯಿಸ್ ಪೋಸ್ಟ್ ಡಿಸ್ಪ್ಯಾಚ್ ಅನ್ನೋ ಪತ್ರಿಕೆಗಳನ್ನು ನಡೆಸ್ತಾ ಇರ್ತಾನೆ. ಸಾಕಷ್ಟು ಹಣವನ್ನು ಸಂಪಾದನೆ ಮಾಡ್ತಾನೆ. ಕೊನೆಗೆ ತನ್ನ ಉಯಿಲಲ್ಲಿ ಈತ ಸ್ಪಷ್ಟವಾಗಿ ಬರೆದು ಅಷ್ಟೂ ಹಣವನ್ನು ಕೊಲಂಬಿಯಾ ವಿಶ್ವವಿದ್ಯಾನಿಲಯಕ್ಕೆ ಕೊಟ್ಟು ಪ್ರತಿ ವರ್ಷ ಪ್ರಶಸ್ತಿಗಳನ್ನು ಕೊಡಿ, ಈ ಹಣವನ್ನು ಬಳಸ್ಕೊಂಡು ಅಂತ ಪ್ರಾರ್ಥಿಸ್ತಾನೆ. ಹಾಗಾಗಿ 1917ರಿಂದ ಹಿಡಿದು ಇವತ್ತಿನವರೆಗೂ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದಾರೆ. ಈಗ 22 ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಈ ಪುಲಿಟ್ಜರ್ ಬಹುಮಾನವನ್ನು ಕೊಡ್ತಾ ಇದ್ದಾರೆ. ಮುಂದಿನ ಪುಸ್ತಕ ಬಾಚಕೋರಿ, ಗೌತಮ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್ 2026 ಗಿರಿಜನರ ಕ್ರೀಡಾಕೂಟ ಯಾವ ರಾಜ್ಯದಲ್ಲಿ ಆರಂಭವಾಗಲಿದೆ? ಆಯ್ಕೆಗಳನ್ನು ನೋಡೋಣ. ಆಂಧ್ರ ಪ್ರದೇಶ, ಮೇಘಾಲಯ, ಒಡಿಶಾ. ಮೊದಲಿಗೆ ತೇಜಸ್ವಿನಿ, ಆನಂತರ ಪವನ್. ಮೇಘಾಲಯ. ಪವನ್? ಆಂಧ್ರ ಪ್ರದೇಶ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಛತ್ತೀಸ್ಗಢ ಆಗಿತ್ತು. ಮಾರ್ಚ್ 25ರಿಂದ ಏಪ್ರಿಲ್ 6ರವರೆಗೆ ಈ ಒಂದು ಕ್ರೀಡಾ ಸ್ಪರ್ಧೆ ಛತ್ತೀಸ್ಗಢದಲ್ಲಿ ನಡೆಯುತ್ತಂತೆ. ಅಥ್ಲೆಟಿಕ್ಸು, ಫುಟ್ಬಾಲು, ಹಾಕಿ, ವೇಟ್ ಲಿಫ್ಟಿಂಗ್, ಆರ್ಚರಿ, ಸ್ವಿಮ್ಮಿಂಗ್, ರೆಸ್ಲಿಂಗ್, ಮಲ್ಲಕಂಬ ಮತ್ತು ಕಬಡ್ಡಿ ಇವೆರಡೂ ಹೊಸದಾಗಿ ಸೇರಿಸಿದ್ದಾರೆ. ಪ್ರದರ್ಶನ ಕ್ರೀಡೆಯಾಗಿ ಮಾತ್ರ ಮಲ್ಲಕಂಬ ಮತ್ತು ಕಬಡ್ಡಿ ಪ್ರವೇಶ ಪಡೆದಿದೆ. ಗಿರಿಜನರಲ್ಲಿ, ಗುಡ್ಡಗಾಡು ಜನರಲ್ಲಿ, ಬುಡಕಟ್ಟಿನಲ್ಲಿ ಇರತಕ್ಕಂಥ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಕ್ರೀಡಾ ಕ್ಷೇತ್ರಕ್ಕೆ ಪರಿಚಯ ಮಾಡಿಕೊಟ್ಟು ಮುಂದುವರಿಯುವ ಹಾಗೆ ಮಾಡೋದು ಒಂದು ಉದ್ದೇಶ. ಎರಡನೇ ಉದ್ದೇಶ ಏನು ಅಂದರೆ ಅವರನ್ನು ಮುಖ್ಯ ಜನಪ್ರವಾಹ ಏನಿದೆ, ಮೇನ್ ಸ್ಟ್ರೀಮ್ ಅಂತ ಏನು ಕರೀತೇವೆ, ಅದರಲ್ಲಿ ಬೆರೆಯುವ ಹಾಗೆ ಮಾಡಬೇಕು. ಯಾಕಂದರೆ ಗುಡ್ಡಗಾಡಿನವರು, ಬುಡಕಟ್ಟಿನ ಜನರು ಅವರವರು ಕಾಡುಗಳಲ್ಲಿ ಅವರವರ ಪ್ರದೇಶಗಳಲ್ಲಿ ಇರ್ತಾರೆ. ಎಲ್ಲ ಕಡೆಗೂ ಅವರು ಬರೋಲ್ಲ. ಮುಖ್ಯವಾಗಿ ವಿದ್ಯಾಭ್ಯಾಸ ಮತ್ತು ವೈದ್ಯಕೀಯ ಅವರಿಗೆ ದೊರೆಯೋಲ್ಲ. ಆ ಒಂದು ಕ್ಷೇತ್ರದಲ್ಲಿ ಅವರನ್ನು ಎಲ್ಲರೊಡನೆ ಬೆರೆಸುವುದಕ್ಕೆ ಇಂತಹ ಒಂದು ಕ್ರೀಡೆಯನ್ನು ಆಯೋಜಿಸಿದ್ದಾರೆ. ವಚನ ಜೀವನ ಮಾರ್ಗದರ್ಶನ ಸಂಪಾದಕರು ಡಾಕ್ಟರ್ ಶಶಿಧರ ಕುಂಬಾರ ಹಾಗೂ ಡಾಕ್ಟರ್ ಸಾಸ್ವೆಹಳ್ಳಿ ಸತೀಶ್ ಅವರು. ನಮ್ಮ ಪ್ರಶ್ನೆ: IIScಯಲ್ಲಿ ನಡೆಯುತ್ತಿರುವ ಮೂನ್ ಶಾಟ್ ಪ್ರಾಜೆಕ್ಟ್ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ? ಆಯ್ಕೆಗಳನ್ನು ನೋಡೋಣ. ಚಂದ್ರಯಾನ 4 ಹೇಳಿ. ಚಂದ್ರಯಾನ 4. ಹಾಂ, ತಮ್ಮ ಉತ್ತರ ಕವಿತಾ? ಆಪ್ಷನ್ಸ್ ಬೇಕು ಸರ್. ಇಲ್ಲಮ್ಮ, ಆಯ್ಕೆಗಳು ಬಂದ ಮೇಲೇ ನೀವು ಬಸ್ದೊಡತಿ ಉತ್ತರ ಕೊಡಬೇಕು. ಇಲ್ಲ, ಈಗ ಉತ್ತರ ಕೊಟ್ಟರು ಸ್ವೀಕರಿಸ್ತೇವೆ. ಚಂದ್ರಯಾನ 3 ಸರ್. ಅದೇ ಇರಬಹುದಾ? ಆಯ್ಕೆ 2 ಚಂದ್ರನಲ್ಲಿರುವ ನೀರು, ಮಾನವನ ಮಿದುಳು, ಸಮುದ್ರಯಾನ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಮಾನವನ ಮಿದುಳು. ಲಕ್ವ ಹೊಡೆಯುತ್ತೆ. ಲಕ್ವ ಹೊಡೆದಾಗ ಕೈಯೋ ಕಾಲೋ ಅಥವಾ ದೇಹದ ಇನ್ನೊಂದು ಭಾಗ ಕೆಲಸ ಮಾಡೋಲ್ಲ. ವ್ಯಕ್ತಿ ಮತ್ತೊಬ್ಬರನ್ನು ಆಶ್ರಯಿಸಬೇಕಾಗುತ್ತೆ.
ವ್ಯಕ್ತಿ ತನ್ನ ಕೆಲಸಗಳನ್ನು ತಾನೇ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ಅವನಿಗೆ ಪುನಶ್ಚೇತನ ಕೊಡಬೇಕು ಅಂತ ವಿಜ್ಞಾನಿಗಳ ಆಸೆ. ಹಾಗಾಗಿ ಕಂಪ್ಯೂಟರ್ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮನುಷ್ಯನ ಮಿದುಳು ಇವೆರಡನ್ನೂ ಸಮೀಕರಿಸಿ ಈ ಲಕ್ವ ಹೊಡೆದ ವ್ಯಕ್ತಿಗಳಿಗೆ ಏನಾದರೂ ಉಪಯೋಗ ಆಗಬಹುದಾ ಅನ್ನೋ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ಈ ಒಂದು ಪ್ರಯೋಗ ಸಾಕಷ್ಟು ಯಶಸ್ಸನ್ನು ಕೊಟ್ಟಿದೆ. ಸದ್ಯಕ್ಕೆ ಉಪಕರಣವನ್ನು ದೇಹದಿಂದ ಹೊರಗೆ ಇಡ್ತಾ ಇದ್ದಾರೆ. ಆದರೆ ಎರಡನೇ ಹಂತದ ಪ್ರಯೋಗದಲ್ಲಿ ಎಲೆಕ್ಟ್ರೋಡುಗಳನ್ನು ಮಿದುಳಲ್ಲೇ ನಾಟಿ ನೇರವಾಗಿ ಕಂಪ್ಯೂಟರ್ ಮೂಲಕ ಅವರಿಗೆ ಅಗತ್ಯ ಕೆಲಸಗಳನ್ನು ಸೂಚಿಸಿ ಮಾಡಿಸಿಕೊಳ್ಳುವ ದಿನಗಳು ಮುಂದೆ ಬರಲಿದೆ. ಇದು ನಮ್ಮ ಭಾರತೀಯ ತಾತಾವಿಜ್ಞಾನ ಮಂದಿರದಲ್ಲಿ ನಡೀತಾ ಇದೆ ಅನ್ನೋದು ನಾವೆಲ್ಲ ಹೆಮ್ಮೆ ಪಡುವಂಥ ವಿಚಾರ. ಮುಂದಿನ ಪುಸ್ತಕ ಕಂಚುಗನ್ನಡಿ ಎನ್ನುವ ನಾಟಕದ ಕೃತಿ. ಉಷಾ ನರಸಿಂಹನ್ ಇದನ್ನು ಬರೆದಿದ್ದಾರೆ. ಪ್ರಶ್ನೆ: ಮಹಾರಾಷ್ಟ್ರದಲ್ಲಿ ಕೌಂಡಿನ್ಯ ಮಹರ್ಷಿಗಳ ಹೆಸರಿನ ಕೋಟೆ ಇದೆ, ಅದು ಯಾವುದು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ಕಲಾವಂತಿನ್, ಕೊಂಡಾಣ, ಬಜರ್ ಒತ್ತಿದ್ದಾರೆ. ಪವನ್, ಕೊಂಡಾಣ. ತಮ್ಮ ಉತ್ತರ ತೇಜಸ್ವಿನಿ? ಆಪ್ಷನ್ 3 ರೀ ಸರ್, ಪನ್ಹಾಲ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 4 ಕಂಚನ್. ಉತ್ತರವನ್ನು ನೋಡೋಣ. ಕೊಂಡಾಣ ಉತ್ತರ ಸರಿಯಾಗಿದೆ. ಕಂಚುಗನ್ನಡಿ ಎನ್ನುವ ಈ ಪುಸ್ತಕವನ್ನು ಪವನ್ ಅವರಿಗೆ ಕೊಟ್ಟಿದ್ದೇವೆ. 2000 ವರ್ಷಗಳ ಹಿಂದೆ ಕೌಂಡಿನ್ಯ ಮಹರ್ಷಿಗಳು ಈ ಒಂದು ಬೆಟ್ಟದ ಮೇಲೆ ತಪಸ್ಸನ್ನು ಮಾಡಿದ್ರಂತೆ. 1670ರಲ್ಲಿ ಇಲ್ಲಿ ಏನು ಒಂದು ಕೋಟೆಯನ್ನು ಕಟ್ತಾರೆ. ಆ ಕೋಟೆಯನ್ನು ಮೊಘಲರು ವಶಪಡಿಸ್ಕೋತಾರೆ. ಅದನ್ನು ಮೊಘಲರಿಂದ ವಶಪಡಿಸ್ಕೊಳ್ಳೋದಕ್ಕೆ ಶಿವಾಜಿ ಪ್ರಯತ್ನಿಸ್ತಾನೆ. ಶಿವಾಜಿಯ ಒಬ್ಬ ಸೈನ್ಯಾಧಿಕಾರಿಯಾಗಿದ್ದಂಥ ತಾನಾಜಿ ಮಾಲೂಸರೆ ಅಂತಕ್ಕಂಥ ಒಬ್ಬ ವೀರ ಬಹಳ ಧೈರ್ಯದಿಂದ ಬರೀ 500 ಜನ ಸೇರಿಕೊಂಡು ಸಾವಿರಾರು ಜನರ ಸೈನ್ಯದ ಮೊಘಲರ ಸೈನ್ಯ ಏನಿತ್ತು ಅದನ್ನು ಸೋಲಿಸ್ತಾರೆ. ಕೋಟೆ ಮರಾಠರ ವಶವಾಗುತ್ತೆ. ಆದರೆ ಮಾಲೂಸರೆ ಮರಣ ಹೊಂದುತ್ತಾನೆ. ಹಾಗಾಗಿ ಆವತ್ತಿನಿಂದ ಈ ಕೌಂಡಿನ್ಯ ಮಹರ್ಷಿಯ ಕೋಟೆ ಏನಿದೆ ಅದನ್ನು ಕೊಂಡಾಣ ಕೋಟೆ ಅಂತ ಕರೀಲಿಕ್ಕೆ ಕರೀತಾ ಇದ್ದದನ್ನು ಇವರು ಸಿಂಹಗಡ ಅಂತ ಅದನ್ನು ಬದಲಾವಣೆಯನ್ನು ಮಾಡಲಿಕ್ಕೆ ಹೋಗ್ತಾರೆ. ಇವತ್ತು ಸಿಂಹಗಡಕ್ಕೆ ನಾವು ಹೋಗಬಹುದು. ಬಹಳ ರೋಚಕ ಒಂದು ಪರ್ವತಾರೋಹಣದ ಅನುಭವ ದೊರೆಯುತ್ತೆ. ರಾಜಾರಾಮ್ ಮತ್ತು ತಾನಾಜಿ ಇಬ್ಬರ ಸಮಾಧಿಯನ್ನು ನೋಡಬಹುದು. ಹಾಗೆ ಲೋಕಮಾನ್ಯ ತಿಲಕ್ ಅವರ ಮನೆ ಇದೆಯಂತೆ. ಅಲ್ಲಿ ಅತ್ಯುತ್ತಮ ಹವಾಮಾನ ಇರೋದರಿಂದ ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿಕ್ಕೆ ತಿಲಕರು ಅಲ್ಲಿಗೆ ಬರ್ತಾ ಇದ್ದರು ಅಂತ ಹೇಳ್ತಾರೆ. ಮನೆ ಇದೆ, ಹೋಗಿ ಇವತ್ತಿಗೂ ಸಹ ನಾವು ನೋಡಬಹುದು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಸುತ್ತಮುತ್ತ ಲೇಖನಗಳ ಸಂಗ್ರಹ. ಮಂಗಳ ಎಂ ನಾಡಿಗ್ ಇದನ್ನು ಬರೆದಿರುವಂಥದ್ದು. ಪ್ರಶ್ನೆ: ಬಿಟ್ಟಕ್ಷರಗಳನ್ನು ತುಂಬಿ. ತೋ, ಕೆ, ಕೆ, ಗೋ, ಣು. ಬಜರ್ ಒತ್ತಿದ್ದಾರೆ ಕವಿತಾ. ತೋಟಕ್ಕೆ ಕೆರೆಯ. ತೋಟಕ್ಕೆ ಗೊತ್ತಾಯಿತು. ಅದಾದಮೇಲೆ ಕೆರೆಯ. ತೋಟಕ್ಕೆ ಕೆರೆಯ. ಗೋರಿ ಮಣ್ಣು. ತೇಜಸ್ವಿನಿ ಅವ್ರನ್ನ ಕೇಳಲ್ಲ? ತೇಜಸ್ವಿನಿ. ತೋಟಕ್ಕೆ ಕೆರೆಯ ಗೋಧಿ ಮಣ್ಣು. ಗೋರಿ ಮಣ್ಣು. ಗೋರಿ ಅಂದರೆ ಸಮಾಧಿ, ಹೆಣವನ್ನು ಹೂಳುವಂಥ ಸ್ಥಳ. ಗೋರಿ ಮಣ್ಣ. ಗೋಧಿ ಮಣ್ಣು. ಗೋಜಿ ಮಣ್ಣು. ಗೋಜಿ. ಹಾಂ, ಹೇಳಿ ಪವನ್. ಸಾಕಷ್ಟು ಸುಳುಹು ಕೊಟ್ಟಿದ್ದಾರೆ ಇಬ್ಬರು. ಉತ್ತರವನ್ನು ನೋಡೋಣ. ತೋಟಕ್ಕೆ ಕೆರೆಯ ಗೋಡು ಮಣ್ಣು ಅಂತ. ಏನಂದರೆ ಮಳೆ ನೀರು ಬಂದಾಗ ಸಾಕಷ್ಟು ಮಣ್ಣನ್ನು ಹೊತ್ಕೊಂಬರುತ್ತೆ. ಅದು ಕೆರೆಗಳನ್ನು ತುಂಬುತ್ತೆ. ಕೆರೆಯ ಆಳ ಕಡಿಮೆ ಆಗ್ತಾ ಹೋಗುತ್ತೆ. ತುಂಗಭದ್ರಾ ಜಲಾಶಯ ಎಷ್ಟು ಚೆನ್ನಾಗಿತ್ತು, ಈಗ ಬರೀ ಗೋಡು ಮಣ್ಣು ತುಂಬಿಕೊಂಡಿದೆ. ಹಾಗೆ ಕೆರೆಗಳಲ್ಲೂ ಗೋಡು ಮಣ್ಣುಂಟು. ಈಗ ಬೇಸಿಗೆ ಆರಂಭ ಆಗ್ತಾ ಇದೆಯಲ್ಲ, ಹಾಗಾಗಿ ರೈತರು ಏನು ಮಾಡ್ತಾರೆ, ಈ ಗೋಡು ಮಣ್ಣನ್ನು ತೆಗೆದು ಅದನ್ನು ಕೆರೆಯನ್ನು ಮೂಲ ರೂಪಕ್ಕೆ ತಂದರೆ ಆಗ ಮುಂದೆ ಏನು ಮಾನ್ಸೂನ್ ಮಳೆ ಬರುತ್ತೆ, ನೀರು ತುಂಬುತ್ತೆ. ಆದರೆ ಈ ಮಣ್ಣನ್ನು ಏನು ಮಾಡೋದು, ಗೋಡು ಮಣ್ಣನ್ನು
ಗೋಡುಮಣ್ಣು ಫಲವತ್ತಾದ ಮಣ್ಣು, ಅದು ಮೆಕ್ಕಲು ಮಣ್ಣು ಅಂತೀವಲ್ವ, ಆ ಜಾತಿಗೆ ಸೇರಿದ್ದು. ಆ ಮಣ್ಣನ್ನು ತೋಟಗಳಿಗೆ ಹಾಕಿದ್ರೆ ತೋಟ ತುಂಬ ಚೆನ್ನಾಗಾಗುತ್ತೆ. ಆದರೆ ಈ ಕೆರೆಯ ಮಣ್ಣನ್ನು ಹಾಕೋಬೇಕು ತೋಟಗಳಿಗೆ ಅಂದರೆ ಸರ್ಕಾರದ ಅನುಮತಿ ಬೇಕು. ಹಾಗಾಗಿ ಅನೇಕ ರೈತರು ಸರ್ಕಾರದ ಹತ್ರ ಹೋಗಿ ಗೋಡು ಮಣ್ಣು ನಾವು ಹಾಕೋತೇವೆ, ಅನುಮತಿ ಕೊಡಿ ಅಂತ ಕೇಳ್ತಿದ್ದಾರೆ. ಸರ್ಕಾರ ಅನುಮತಿ ಕೊಟ್ಟರೆ ಕೆರೆ ನೀರು ಚೆನ್ನಾಗಿ ತುಂಬುತ್ತೆ, ಜೊತೆಗೆ ರೈತರ ತೋಟಗಳು ಚೆನ್ನಾಗಿ ಬೆಳೆಯುತ್ತೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಆರೋಗ್ಯ ಹನಿ. ಕನ್ನಡದ ಮೊದಲ ಆರೋಗ್ಯ ಹನಿಗವನಗಳ ಸಂಕಲನ. ನೀಗೂ ರಮೇಶ್ ಇದನ್ನು ಬರೆದಿದ್ದಾರೆ. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. 54 ಕೂಡು 71, 99 ಕಳೆ 47, 12 ಗುಣಿಸು 17, 126 ಭಾಗಿಸು 9. ಬಜರ್ ಒತ್ತಿದ್ದಾರೆ ಕವಿತಾ. ಅಂತಿಮ ಉತ್ತರ 145. 145. 145. ಹೇಳಿ ಎರಡನೇದಾಗಿ ಪವನ್. ಪವನ್ ಹಾಗೆ ತಪ್ಪಪ್ಪ, ಬಜರ್ ತಕ್ಷಣ ಉತ್ತರ ಕೊಡಬೇಕು. ತೇಜಸ್ವಿನಿ 375. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಹೇಳಿ. 327. ಒಂದು ಉತ್ತರ 125, 52, 204, 14 ಎಲ್ಲವನ್ನು ಕೂಡಿದರೆ 395 ಬಂದಿದೆ. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ಮುಂದೆ ಕೊಡ್ತಾ ಇದ್ದೇವೆ ಸಾಗರ ಸೃಷ್ಟಿ, ಸಂತೋಷ್ ಕುಮಾರ್ TH ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ: ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳು: ದೀಪಿಕಾ ರೆಡ್ಡಿ, ಎನ್ ರಾಜಂ. ಬಜರ್ ಒತ್ತಿದ್ದಾರೆ ತೇಜಸ್ವಿನಿ. ಎನ್ ರಾಜಂ. ಎನ್ ರಾಜಂ ಆಯ್ಕೆ 2. ಆಯ್ಕೆ 3 ಗಾಯತ್ರಿ ಬಾಲಸುಬ್ರಮಣಿಯನ್. ಆಯ್ಕೆ 4 ರಂಜನಿ ಬಾಲಸುಬ್ರಮಣಿಯನ್. ಹೇಳಿ ಕವಿತಾ. ಆಪ್ಷನ್ 3 ಗಾಯತ್ರಿ ಬಾಲಸುಬ್ರಮಣಿಯನ್. ಉತ್ತರವನ್ನು ನೋಡೋಣ. ಎನ್ ರಾಜಂ ಉತ್ತರ ಸರಿಯಾಗಿದೆ. ಸಾಗರ ಸೃಷ್ಟಿ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ತೇಜಸ್ವಿನಿ ಅವರಿಗೆ. ನಾರಾಯಣ ಅಯ್ಯರ್ ರಾಜಂ ಇವರ ಪೂರ್ಣ ಹೆಸರು. ಈ ವರ್ಷ ಇವರಿಗೆ ಪದ್ಮವಿಭೂಷಣ ಗೌರವ ದೊರೆತಿದೆ. ಉತ್ತರ ಪ್ರದೇಶ ರಾಜ್ಯಕ್ಕೆ ಸೇರಿದವರು, ಮೂಲತಃ ತಮಿಳುನಾಡವರು. ಇವರು ಕರ್ನಾಟಕ ಸಂಗೀತ ಹಾಗೂ ಹಿಂದೂಸ್ತಾನಿ ಸಂಗೀತ ಏನಿದೆ ಆ ಪದ್ಧತಿಯಲ್ಲಿ ಪಿಟೀಲು ವಾದನ ಮಾಡುವುದರಲ್ಲಿ ಬಹಳ ದೊಡ್ಡ ಹೆಸರನ್ನು ಗಳಿಸಿದ್ದಾರೆ. ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯದಲ್ಲಿ ಸಂಗೀತ ವಿಭಾಗ ಏನಿದೆ ಅದರ ಮುಖ್ಯಸ್ಥರಾಗಿ ಕೆಲಸವನ್ನು ಮಾಡಿದ್ದಾರೆ. ಮುಸಿರಿ ಸುಬ್ರಹ್ಮಣ್ಯ ಅಯ್ಯರ್ ಅವರಿಂದ ಕರ್ನಾಟಕ ಸಂಗೀತವನ್ನು, ಓಂಕಾರನಾಥ ಠಾಕೂರ್ ಅವರಿಂದ ಇವರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಕಲಿತಿದ್ದಾರೆ. ಪದ್ಮಶ್ರೀ ದೊರೆತಿತ್ತು, ಅದಾದಮೇಲೆ ಪದ್ಮಭೂಷಣ, ಈಗ ಪದ್ಮವಿಭೂಷಣ ದೊರೆತಿದೆ. ಮುಂದೆ ಭಾರತ ರತ್ನ ದೊರೆಯುತ್ತಾ ಕಾಲ ಮಾತ್ರ ಉತ್ತರ ಹೇಳಬಹುದು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ರಾಜಕೀಯ ಮತ್ತು ಮಾಧ್ಯಮ. ಭಗವತಿ ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ವೆಂ, ವಿ, ಸಂ, ರ, ಬ, ಹ, ವಾ, ಸ್ಕ.
ಯಾರು ಬಸ್ಸರ್ ಒತ್ತಾ ಇಲ್ಲ? ಹೇಳ್ತೀರಾ ಪವನ್? ವಾರವಿ ಎಂಬ ಸಂಸ್ಕಾರ. ಗೊತ್ತಾಗಲಿಲ್ಲ. ವಾರವಿ ಕವಿತಾ, ತೇಜಸ್ವಿನಿ, ಉತ್ತರವನ್ನು ನೋಡೋಣ. ವಿವಾಹವೆಂಬ ಸಂಸ್ಕಾರ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ರಾಜಕೀಯ ಮತ್ತು ಮಾಧ್ಯಮ ಈ ಕೃತಿ ನನ್ನಲ್ಲಿ ಉಳಿದಿದೆ. ಈಗ 3 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ, ಸುಳುಹುಗಳನ್ನು ನೋಡೋಣ. ಮಲ್ಲಯುದ್ಧ, ಕುಸ್ತಿ, ಸೋಪಾನ, ಸ್ನಾನ. ತೇಜಸ್ವಿನಿ? ಗರಡಿ ಮನೆ. ಗರಡಿ ಮನೆ. ಮನೆ. 3 ಶಬ್ದ ಸಿಗ್ತಾ? ಹಾಂ 3 ಶಬ್ದ ಯಾರಿಗಾದರೂ ಸಿಕ್ಕಿದೆಯಾ? ಮೊದಲನೇ ಶಬ್ದ ನಾನು ಕೊಡ್ತೇನೆ, 2ನೇ ಶಬ್ದ 3ನೇ ಶಬ್ದಕ್ಕೆ ತಾವು ಪ್ರಯತ್ನಿಸಬಹುದು. 1 ಉತ್ತರ. ಜಟ್ಟಿ, ಕಾಳಗ, ಯುದ್ಧ ಅಂತ ಇದೆ ಅಲ್ಲಿ. 2 ಉತ್ತರ. ಯಾರು ಬೇಕಾದರೂ ಬಜರ್ ಒತ್ತಿ ಉತ್ತರವನ್ನು ಕೊಡಿ. ಸೋಪಾನ. ಮೆಟ್ಟಿಲು. ಪವನ್? ಮೆಟ್ಟಿಲು. ಮೆಟ್ಟಿಲು. ಉತ್ತರವನ್ನು ನೋಡೋಣ. 2ನೇದಾಗಿ ಅದು 3ನೇ ಶಬ್ದಕ್ಕೆ ಕೊಡಬೇಕಾದದ್ದು ಮೊದಲಿಗೆ ಪವನ್, ನಂತರ ತೇಜಸ್ವಿನಿ. ಹೇಳಿ. ಜಳಕ. ಒಂದಿದೆಯಲ್ಲ, ಜಳಕ. ಸ್ನಾನ, ಜಳಕ. ಜಳಕ. ಉತ್ತರವನ್ನು ನೋಡೋಣ. ಜಳಕ ಉತ್ತರ ಸರಿಯಾಗಿದೆ. ಕಾನ್ಪುರ್ ಟು ಕರೋಲ್ ಬಾಗ್, ನೀಳ್ಜಡೆಯ ಹುಡುಗಿ 2 ಪುಸ್ತಕವನ್ನು ಪವನ್ ಅವರಿಗೆ ಕೊಟ್ಟಿದ್ದೇನೆ. ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರುಳಿ, 5 ಪ್ರಶ್ನೆಗಳು. ಕವಿತಾ ಅವರಿಗೆ ಮೊದಲು ಅವಕಾಶ ದೊರೆಯುತ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಭಾರ ಬರು ಎಂಬ ನುಡಿಗಟ್ಟಿನ ಅರ್ಥವೇನು? ದೆವ್ವ ಹಿಡಿ, ತೂಕ ಹೆಚ್ಚಾಗು. ದೆವ್ವ ಹಿಡಿ. ಮುಂದಿನ ಪ್ರಶ್ನೆ. ಮೊಳಕೈ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕೂರ್ಪ, ಶೂರ್ಪ. ಕೂರ್ಪ. ಮುಂದಿನ ಪ್ರಶ್ನೆ. ಯಾವ ಅಷ್ಟದಿಕ್ಪಾಲಕನು ಧೃತರಾಷ್ಟ್ರನಾಗಿ ಅವತರಿಸಿದ ಎನ್ನಲಾಗಿದೆ? ಕುಬೇರ, ನಿರುತಿ. ಕುಬೇರ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಬಲಗಾರ ಬಡವನ್ನು ಕೆಡಿಸಿದರೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಆ ಗಿಡ ಈ ಗಿಡ ಹಬ್ತೈತಿ, ಪ್ಯಾಕ್ಯಾಗೆ ಹೋಗಿ ಮೆರಿತೈತಿ, ಶುಭ ಕಾರ್ಯದಾಗ ಮುಂದಿರ್ತೈತಿ. ಮಲ್ಲಿಗೆ ಹೂವು. ಮಲ್ಲಿಗೆ ಹೂವು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ದೆವ್ವ ಹಿಡಿ ಸರಿಯಾಗಿದೆ. 2 ಉತ್ತರ. ಕೂರ್ಪ ಸರಿಯಾಗಿದೆ. 3 ಉತ್ತರ. ಕುಬೇರ ಸರಿಯಾಗಿದೆ. 4 ಉತ್ತರ. ಬಲಗಾರ ಬಡವನನ್ನು ಕೆಡಿಸಿದರೆ ಭಗವಂತ ಬಲಗಾರನ ಕೆಡಿಸ್ತಾನೆ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಇದು ವೀಳೆಯದೆಲೆಯ ಬಳ್ಳಿ ಇದೆಯಲ್ಲ, ಅದು ಉತ್ತರ ಆಗಿತ್ತು. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಪವನ್, ಆರಂಭಿಸಬಹುದಾ ಪ್ರಶ್ನೆಗಳನ್ನು? ಪ್ರಶ್ನೆ 1. ಭಾರ ಹಾಕು ಎಂಬ ನುಡಿಗಟ್ಟಿನ ಅರ್ಥವೇನು? ಜವಾಬ್ದಾರಿಯನ್ನು ಹೊರಿಸು, ಬೊಜ್ಜು ತುಂಬ ಬರು. ಜವಾಬ್ದಾರಿಯನ್ನು ಹೊರಿಸು. ಮುಂದಿನ ಪ್ರಶ್ನೆ. ಪೈರನ್ನು ಕೊಯ್ದ ನಂತರ ಉಳಿಯುವ ತಳಭಾಗ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕೂಳೆ, ಕೂರ್ಚೆ. ಕೂಳೆ. ಕೂಳೆ. ಮುಂದಿನ ಪ್ರಶ್ನೆ. ಮಹಾಭಾರತದಲ್ಲಿ ಧೃತರಾಷ್ಟ್ರನ ಅಂತ್ಯವು ಹೇಗಾಯಿತು? ನೀರಿನಲ್ಲಿ ಮುಳುಗಿದ, ಕಿಚ್ಚಿಗೆ ಬಲಿಯಾದ. ಕಿಚ್ಚಿಗೆ ಬಲಿಯಾದ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಬಲ್ಲವನಾದರೂ ಕಲ್ಲು ತಾಗಿದರೆ ಗಾಯ ಆಗುತ್ತೆ. ಗಾಯ ಆಗುತ್ತೆ. ಆಗುತ್ತೆ. ಮುಂದಿನ ಪ್ರಶ್ನೆ. ಈ ಓಟನ್ನು ಬಿಡಿಸಿ. ಹೊರಕೋಟೆಯೆಲ್ಲ ಕುಂಕುಮದ ಸಿಂಗಾರ, ಒಳಕೋಟೆಯೆಲ್ಲ ಬೆಳ್ಳಿ ಬಂಗಾರ, ಒಳಗೆ ಹಾಹಾಕಾರ, ಹೊರಗೆ ನಮಸ್ಕಾರ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ.
ಭಾರ ಹಾಕು, ಜವಾಬ್ದಾರಿಯನ್ನು ಹೊರಿಸು, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಉತ್ತರ. ಕೂಡೆ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಕಿಚ್ಚಿಗೆ ಬಲಿಯಾದ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಬಲ್ಲವನಾದರೂ ಕಲ್ಲು ತಾಗದರೆ ತಲ್ಲಣಿಸದೆ ಇರನು ಅನ್ನೋದು ಸರಿಯಾದ ರೂಪ ಆಗಿತ್ತು. 5ನೇ ಪ್ರಶ್ನೆಗೆ ಉತ್ತರ ಇದು ಒಣಮೆಣಸಿನಕಾಯಿಯ ವರ್ಣನೆ ಆಗಿತ್ತು. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ತೇಜಸ್ವಿನಿ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಭಾರ ಹೊರು ಎಂಬ ನುಡಿಗಟ್ಟಿನ ಅರ್ಥವೇನು? ಹೊಣೆಯನ್ನು ಹೊರು, ಗುರಿಯನ್ನು ಮುಟ್ಟು. ಹೊಣೆಯನ್ನು ಹೊರು. ಮುಂದಿನ ಪ್ರಶ್ನೆ. ಹುಬ್ಬುಗಳ ನಡುವಿನ ಪ್ರದೇಶ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಅಕೂಪಾರ, ಕೂರ್ಪರ. ಕೂರ್ಪರ. ಮುಂದಿನ ಪ್ರಶ್ನೆ. ಮಹಾಭಾರತದಲ್ಲಿ ಧೃತರಾಷ್ಟ್ರ ಹಾಗೂ ಸಖದ ಅವರ ಮಗನ ಹೆಸರೇನು? ಯುಯುತ್ಸು. ಸಖದ ಸುಖದ 2 ಪ್ರಯೋಗ ಉಂಟು. ಯಾರ್ದಮ್ಮ? ಯುಯುತ್ಸು. ಯುಯುತ್ಸು. 4ನೇ ಪ್ರಶ್ನೆಗೆ ಈ ಗಾದೆಯನ್ನು ಪೂರ್ಣಗೊಳಿಸಿ. ಬಸರೀಲಿ ಗೇದು ಉಣ್ಣು. ಮುಂದಿನ ಭಾಗ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಹಸಿರು ಹಾವಿಗೆ ಯಾರು ಬಳಿದರು ಬಿಳಿ ನಾಮ? ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಭಾರ ಹೊರು, ಹೊಣೆಯನ್ನು ಹೊರು ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಹುಬ್ಬುಗಳ ನಡುವಿನ ಪ್ರದೇಶ ಕೂರ್ಪರ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಯುಯುತ್ಸು ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಬಸ್ರೀಲಿ ಗೇದು ಉಣ್ಣು, ಬಾಣಂತಿಯಲ್ಲಿ ಕೂತು ಉಣ್ಣು ಅನ್ನೋದು ಸರಿಯಾದ ರೂಪ ಆಗಿತ್ತು. 5ನೇ ಪ್ರಶ್ನೆಗೆ ಉತ್ತರ ಇದು ಪಡುವಲಕಾಯಿಯ ವರ್ಣನೆ ಆಗಿತ್ತು. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ಕವಿತಾ ಅವರಿಗೆ 3 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಮೂರು 6 ಪುಸ್ತಕ ಪವನ್ ಅವರಿಗೆ ಅಭಿನಂದನೆಗಳು. 5 ಪುಸ್ತಕ ತೇಜಸ್ವಿನಿ ಅವರಿಗೆ ಸಿಗ್ತಾ ಇದೆ. ಸ್ವೀಕರಿಸಿ ಅಭಿನಂದನೆಗಳು. ಮನುಷ್ಯನ ದೇಹದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುವಂಥ ಭಾಗಗಳಲ್ಲಿ ಕೂದಲು ಮುಖ್ಯವಾದದ್ದು. ಕೂದಲಲ್ಲೂ ಬೇರೆ ಬೇರೆ ವೇಗ ಉಂಟಂತೆ. ಅತ್ಯಂತ ಶೀಘ್ರವಾಗಿ ಬೆಳೆಯೋದು ತಲೆಯ ಕೂದಲಾದರೆ ಅತ್ಯಂತ ನಿಧಾನವಾಗಿ ಬೆಳೆಯೋದು ಹುಬ್ಬಿನ ಕೂದಲಂತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.